ನಾನ ದ್ಯುತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅತಿಥಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಮಕ್ಕಳ ಅಟ್ಟಹಾಸವನ್ನು ಮೆಟ್ಟಿ ಹಾಕಿದ ಸಾಹಸಿ. ಆತಳ ವಿತಳ ಸುತಳ ರಸಾತಳ ಮಹಾತಳ ಪಾತಾಳಗಳನ್ನು ನನ್ನ ಪಾದದಡಿ ತುಳಿದಿಟ್ಟ ಪರಾಕ್ರಮಶಾಲಿ. ಹಡಿ ಇಟ್ಟರೆ ಬರೆಯುವುದು ಭೂಮಿ, ತಲೆ ಎತ್ತರೆ ಬೆಚ್ಚುವುದು ಬಾಣಿ. ಸೃಷ್ಟಿಕರ್ತರ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ತನ್ನ ಆಶಾ ಜ್ಯೋತಿಯಿಂದ ಇಂದು ತನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತಿ ನಿಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ನನಗೆ ಮುಖಭಂಗ ಮಾಡಿ ತಲೆದಗ್ಗಿಸುವಂತೆ ಮಾಡಿದೆ. ಎಲಬೆಲಬು ನನ್ನ ಕುಲವೈದಿಯಾದ ಆ ಹರಿಯೇ ಇದಕ್ಕೆಲ್ಲ ಕಾರಣ. ಎಲಬೆಲಬ ಹರಿ, ಕಬಡ್ಡಿ, ವಂಚಕಿ, ಮೋಘಾವಿ, ನೀನು ನನ್ನ ಕೈಗೆ ಸಿಕ್ಕರೆ ನಿನ್ನ ಕುದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳಿದ್ದರೆ ಛೆ, ನಾನು ಹಿರಣ್ಯಕಶಿಪುವೇ ಅಲ್ಲ, ಹಿರಣ್ಯಕಶಿಪುವೇ ಅಲ್ಲ, ಹಿರಣ್ಯಕಶಿಪುವೇ ಅಲ್ಲ.